ರಾಜ್ಯದ ವಿಜ್ಞಾನ ವಿಷಯದ ವೃತ್ತಿ ಬಾಂಧವರೇ, ನಾನು ತಯಾರಿಸಿರುವಂತಹ ಒಂದು ಮಾದರಿ ಸಾರಯುಕ್ತ ಸಲ್ಫರಿಕ್ ಆಮ್ಲಗಳೊಂದಿಗೆ ಸತುವಿನ ಚೂರುಗಳ ವರ್ತನೆಯನ್ನು ತೋರಿಸುವಂಥ ಒಂದು ಮಾದರಿ ಮಾಡಿಕೊಳ್ಳಲಿಕ್ಕೆ ನಾನು ನಿಮಗೆ ಒಂದು ಕೊನಿಕಲ್ ಫ್ಲಾಸ್ಕನ್ನು, ಒಂದು ಬೀಕರನ್ನು, ಹಾಗೆ ಒಂದು ಡಬ್ಬದಲ್ಲಿ ಅಥವಾ ಒಂದು ಬಾಟಲ್ನಲ್ಲಿ ದುರ್ಬಲವಾಗಿರುವಂಥ ಸಾರಯುಕ್ತ ಸಲ್ಫರಿಕ್ ಆಮ್ಲವನ್ನು ಹಾಗೂ ಕೆಲವು ಸತುವಿನ ಚೂರುಗಳನ್ನು ಅಥವಾ ಮ್ಯಾಗ್ನೆಸಿಯಂ ಚೂರನ್ನು ಹಾಗೂ ಏನಪ್ಪ ಅಂದರೆ ಒಂದು ನಿರ್ಗಮನಾಳವನ್ನು ಹೊಂದಿರುವಂಥ ರಬ್ಬರ್ ಕಾಗದ ಮಾತ್ರ ಕೊಟ್ಟಿರ್ತಾನೆ. ನೀವು ಈ ಪ್ರಯೋಗವನ್ನು ನಿಮ್ಮ ಶೈಲಿ ಮಾಡಬೇಕಾದ್ರೆ ನೀವು ಒಂದು ಮೇಣಬತ್ತಿಯನ್ನು, ಹಾಗೆ ಒಂದು ಶಾಂಪೂವನ್ನು ಅಥವಾ ಸೋಪನ್ನು, ಹಾಗೆ ಒಂದು ಕಡ್ಡಿ ಪಡೆದೋಗಬೇಕು. ಮೊದಲಿಗೆ ನಾನು ಈ ಒಂದು ಶಾಂಪೂವನ್ನು ಈ ಒಂದು ನೀರಿಗೆ ಹಾಕ್ಕೊಂಡ್ಬಿಟ್ಟು ಗುಳ್ಳೆಗಳು ಹದಜ ಬರಲಿಕ್ಕೆ ಸಹಾಯ ಆಗದ ಕಾರಣಕ್ಕಾಗಿ ಈ ಶಾಂಪೂವನ್ನು ನೀರಿಗೆ ಹಾಕ್ತೇನೆ. ಹಾಕಿಬಿಟ್ಟು ಆ ಶಾಂಪೂ ನೀರಿನಲ್ಲಿ ಮಿಶ್ರಣ ಮಾಡ್ತಾನೆ. ಈ ಥರ ಈ ರೀತಿಯಾಗಿ ನಾವು ಶಾಂಪೂ ನೀರನ್ನು ಅಥವಾ ಸಾಬೂನಿನ ನೀರನ್ನು ಮಾಡ್ಕೋಬೇಕು. ಹಾಗೆಯೇ ಮೊದಲಿಗೆ ಈ ಒಂದು ನಾವು ಕಳಿಸಿರುವಂತಹ ಲೋಹದ ಚೂರುಗಳನ್ನು, ಒಂದು ಮ್ಯಾಗ್ನೆಸಿಯಂ ಇರ್ಬೋದು ಅಥವಾ ಸತು ಇರ್ಬೋದು, ಈಗ ಇವನ್ನೇ ಸತುವಿನ ಚೂರುಗಳನ್ನು ಈ ರೀತಿ ಕೊನಿಕಲ್ ಫ್ಲಾಸ್ಕ್ಗೆ ಹಾಕ್ಕೋಬೇಕು. ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಪ್ರಮಾಣದ ಸಾರಯುಕ್ತವಾಗಿರುವಂತಹ ಹೈಡ್ರೋಕ್ಲೋರಿಕ್ ಅಥವಾ ಸಲ್ಫರಿಕ್ ಆಮ್ಲವನ್ನು ಹಾಕ್ಕೋಬೇಕು. ಹಾಕಿಬಿಟ್ಟು ತಕ್ಷಣವೇ ಅದರ ಬಾಯನ್ನು ಮುಚ್ಚಿಬಿಟ್ಟು ಅದನ್ನು ಈ ರೀತಿ ಶಾಂಪೂವಿನ ನೀರಿನಾಗ ಇಡಬೇಕು. ಆಗ ಗುಳ್ಳೆ ಬರ್ತವೆ. ಆ ಗುಳ್ಳೆಯ ಪಕ್ಕದಲ್ಲಿ ಏನಪ್ಪ ಅಂತಂದರೆ ಉರಿಯುತ್ತಿರುವಂತಹ ಮೇಣಬತ್ತಿಯನ್ನು ಒಯ್ಯಬೇಕು. ಆವಾಗ ಅದು ಟಪ್ ಎನ್ನುವಂತಹ ಶಬ್ದವನ್ನು ನೋಡಿ, ಟಪ್ ಎನ್ನುವಂತಹ ಶಬ್ದ ಬರ್ತದೆ. ಇನ್ನು ಒಂದು ವೇಳೆ ಸ್ವಲ್ಪ ನೀವು ಕಡಿಮೆ ಪ್ರಮಾಣದ ಆಮ್ಲ ಹಾಕಿ, ಆವಾಗ ಟಪ್ ಟಪ್ ಎನ್ನುವಂತಹ ಹೊಡಿತದೆ. ಯಾವುದೇ ಕಾರಣಕ್ಕೂ ಈ ಪೈಪು ನೀರನ್ನು ಹೊರಗೆ ತೆಗಿಬಾರ್ದು. ಹೊರಗೆ ತೆಗೆದ್ರಪ್ಪ ಅಂದರೆ ಯಾವುದೇ ಕಾರಣ ಮತ್ತೆ ಈ ನೇರವಾಗಿ ಈ ಪೈಪಿಗೆ ಈ ಒಂದು ಉರಿಯುತ್ತಿರುವ ಮೇಣಬತ್ತಿ ಹಿಡಿಬೇಡಿ. ಯಾಕಂದ್ರೆ ಈ ಒಂದು ಕೊನಿಕಲ್ ಫ್ಲಾಸ್ಕಿನ ಒಳಗಡೆ ಸಂಪೂರ್ಣವಾಗಿ ಹೈಡ್ರೋಜನ್ ಎಲ್ಲ ಸಂಗ್ರಹವಾಗಿರ್ತದೆ. ಆವಾಗ ಈ ಒಂದು ಕೊನಿಕಲ್ ಫ್ಲಾಸ್ಕು ಒಡೆಯುವಂತಹ ಸಂಭವ. ಹಾಗಾಗಿ ಯಾವುದೇ ಕಾರಣಕ್ಕೂ ಈ ಒಂದು ಏನಪ್ಪ ಅಂದರೆ ಪೈಪು ನೀರಲ್ಲೇ ಇರಲಿ. ಮತ್ತು ಆದಷ್ಟು ಸ್ವಲ್ಪ ಪ್ರಮಾಣ ನಾನು ಭಾಳ ಹಾಕಿದ್ದೇನೆ ಲೋಹಗಳನ್ನು ಮತ್ತು ಆಮ್ಲವನ್ನು. ಸ್ವಲ್ಪ ಪ್ರಮಾಣ ಹಾಕಿದರೆ ಸ್ವಲ್ಪ ಪ್ರಮಾಣದ ಅನಿಲ ಉತ್ಪತ್ತಿ ಆಗುತ್ತೆ. ಆಗ ನಾವು ತುಂಬ ಸುಲಭವಾಗಿ ನೋಡ್ಬೋದು, ಬರುವಂತಹ ಗುಳ್ಳೆಗಳನ್ನು ಉರಿಯುತ್ತಿರುವ ಮೇಣದ ಬತ್ತಿಯಿಂದ ಪರೀಕ್ಷೆ ಮಾಡ್ಬೋದು. ಈಗ ಇಲ್ಲಿ ಕೆಲವೊಂದು ಗುಳ್ಳೆಗಳಿದಾವೆ. ಈ ಗುಳ್ಳೆಗಳು ಏನಪ್ಪ ಅಂದರೆ ಈ ರೀತಿಯಾಗಿ ನಾವು ತುಂಬ ಸುಲಭವಾಗಿ ಈ ಒಂದು ಪ್ರಯೋಗವನ್ನು ಮಾಡ್ಬೋದು. ಯಾವುದೇ ಕಾರಣಕ್ಕೂ ಈ ನಿರ್ಗಮನಾಳವನ್ನು ಸಾಬೂನಿನಿಂದ ಹೊರ ತೆಗಿಬಾರ್ದು. ಬಂದಂಥ ಗುಳ್ಳೆ ಪಕ್ಕದಲ್ಲಿ ನಾವು ನೋಡಬೇಕು. ಉರಿಯುವಂತಹ ಮೇಣಬತ್ತಿಯನ್ನು ಓದ್ಬಿಟ್ಟು ಈ ಪ್ರಯೋಗವನ್ನು ಮಾಡ್ಬೋದು. ಇದು ಬುಕ್ಕಿನಲ್ಲಿ ಕೊಟ್ಟಿರುವ ಹಾಗೆ ಆಧಾರ ಸ್ತಂಭವನ್ನಾಗಲಿ ಅಥವಾ ಇನ್ನಿತರ ಯಾವುದೇ ವಿಶೇಷವಾಗಿಲ್ಲ. ಇಷ್ಟೇ ಸಾಕು. ಒಂದು ಕೊನಿಕಲ್ ಫ್ಲಾಸ್ಕು, ಒಂದು ಬೀಕರು, ಒಂದು ನಿರ್ಗಮನಾಳ, ಒಂದು ರಬ್ಬರ್ ಕಾರ್ ಹಾಗೂ ಆಮ್ಲ ಮತ್ತು ಲೋಹವನ್ನು ಹಾಕಿ ಈ ಪ್ರಯೋಗವನ್ನು ಮಾಡಬಹುದು. ಇಷ್ಟು ಆಮ್ಲಗಳು ಲೋಹಗಳೊಂದಿಗೆ ವರ್ತಿಸುವಂತಹ ಪ್ರಯೋಗವನ್ನು ಬಳಸುವ ವಿಧಾನ. ಥ್ಯಾಂಕ್ ಯು ಫಾರ್ ಆಲ್.